ಕೋವಿಡ್ ಆತಂಕ ವಿಜಯಪುರದಲ್ಲಿ ಕಟ್ಟೆಚ್ಚರ. ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಆಸ್ಪತ್ರೆಯಲ್ಲಿ 22 ಬೆಡ್ನ ಪ್ರತ್ಯೇಕ ವಾರ್ಡ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾವು ಏನು ಮೊದಲ ವೇವ್ ಆಫ್ ಕೋವಿಡ್ ಬಂದಾಗ ಮತ್ತು ಡೆಲ್ಟಾ ವೇರಿಯಂಟ್ ಬಂದಾಗ ಒಮಿಕ್ರಾನ್ ವೇರಿಯಂಟ್ ಇದ್ದ ಸಂದರ್ಭದಲ್ಲಿ ವ್ಯವಸ್ಥೆಗಳನ್ನು ಗಮನಿಸಿದ್ವಿ, ಅದೆಲ್ಲವೂ ಮತ್ತೆ ವಾಪಸ್ ಬರ್ತಾ ಇದೆ. ಫುಟೇಜ್ಗಳನ್ನು ಗಮನಿಸ್ತಾ ಇದ್ದೀರಿ. ಎಲ್ಲ ದಾದಿಯರು ಕೂಡ, ನರ್ಸ್ಗಳು ಕೂಡ ಬಹಳ ಎಚ್ಚರಿಕೆಯಿಂದಿದ್ದಾರೆ. ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಎಲ್ಲರೂ ಕೂಡ ಮಾಸ್ಕ್ ಧರಿಸಿದ್ದಾರೆ. ಇದು ಆಕ್ಸಿಜನ್ ಪ್ಲ್ಯಾಂಟ್, ಇದು ಗಮನಿಸ್ತಾ ಇದ್ದೀರಿ. ಈಗ ಏನಾಗಿದೆ ಅಂತಂದರೆ ನ್ಯಾಷನಲ್ ಹೆಲ್ತ್ ಅನ್ನೋದು ಬಹಳ ಮುಖ್ಯವಾದಂಥ ವಿಷಯ, ಗೊತ್ತಾಯ್ತಾ? ಆ ಕಾರಣಕ್ಕಾಗಿ ಈ PSA ಪ್ಲ್ಯಾಂಟ್ಗಳು ಎಲ್ಲವೂ ಕಳೆದ 3 ವರ್ಷಗಳಲ್ಲಿ ಐ ಬಿಲೀವ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು 10 ಪಟ್ಟಾದರೂ ಜಾಸ್ತಿ ಆಗಿರಬೇಕು. ಇವೆಲ್ಲದರ ಬಗ್ಗೆ ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್ ಆಕ್ಸಿಜನ್ ಘಟಕದ ಮುಂಭಾಗವೇ ಒಂದು ವಾಕ್ ಥ್ರೂ ನಡೆಸಿದ್ದಾರೆ, ನೋಡ್ಕೊಂಬರೋಣ. GN1 ವೈರಸ್ನ ಆತಂಕದ ಹಿನ್ನೆಲೆಯಲ್ಲಿ ನಾವು ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ನೋಡೋದಾದರೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಈಗಾಗಲೇ ಜಿಲ್ಲಾಸ್ಪತ್ರೆ ಸಿಬ್ಬಂದಿಗಳು ಮಾಡಿಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ 22 ಬೆಡ್ನ ವಿಶೇಷವಾದಂಥ ವಾರ್ಡನ್ನು ಕೂಡ ಈಗಾಗಲೇ ಈ ರೋಗ ಏನಾದರೂ ಬರಬಹುದು ಎಂಬ ಮುನ್ನೆಚ್ಚರಿಕೆ ಹಿನ್ನೆಲೆಯಲ್ಲಿ 22 ಬೆಡ್ನ ವಿಶೇಷ ವಾರ್ಡನ್ನು ಕೂಡ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಜೊತೆಗೆ ಆಕ್ಸಿಜನ್ ಪ್ರಮಾಣವನ್ನು ನಾವು ಚೆಕ್ ಮಾಡೋದಾದರೆ ನನ್ನ ಹಿಂಭಾಗದಲ್ಲಿ ನೋಡ್ಬೋದು, ಜಿಲ್ಲಾಸ್ಪತ್ರೆ ಆವರಣದಲ್ಲಿರುವಂಥ ಆಕ್ಸಿಜನ್ ಪ್ಲ್ಯಾಂಟಲ್ಲಿ ನಾವಿದ್ದೀವಿ. ಇಲ್ಲಿ ಒಟ್ಟಾರೆ ಸುಮಾರು 1000 ಲೀಟರ್ದ ಒಂದು ಆಕ್ಸಿಜನ್ ಪ್ಲ್ಯಾಂಟ್ ಇದ್ದರೆ ಇನ್ನೊಂದು 800 ಲೀಟರ್ದು ಮತ್ತೊಂದು ಆಕ್ಸಿಜನ್ ಪ್ಲ್ಯಾಂಟ್ ಇದೆ. ಈ ಆಕ್ಸಿಜನ್ ಪ್ಲ್ಯಾಂಟ್ PSA ಪ್ಲ್ಯಾಂಟ್ ಅನ್ನುವಂಥದ್ದು ಇದು ಗಾಳಿಯ ಮೂಲಕ ಬರುವಂಥ ಆಕ್ಸಿಜನ್ನ ಸೇಕರಿಸಿ ಸಪ್ರೇಟಾಗಿ ಆಕ್ಸಿಜನ್ನ ಕೊಡುವಂಥದ್ದು. ಅಂದರೆ ಗಾಳಿಯ ಮೂಲಕವೇ ಆಕ್ಸಿಜನ್ನ ತೆಗೆದುಕೊಂಡು ಆ ಆಕ್ಸಿಜನ್ ಬೇರೆ, ನೈಟ್ರೋಜನ್ ಬೇರೆ ಬೇರೆ ಮಾಡಿ ತಮಗೆ ಬೇಕಾದಂಥ ಆಕ್ಸಿಜನ್ನ ಇಟ್ಕೊಂಡು ಈ ಆಕ್ಸಿಜನ್ ಮೂಲಕ ರೋಗಿಗಳಿಗೆ ಸಪ್ಲೈ ಮಾಡುವಂಥದ್ದು. ಇದು ಗಾಳಿಯ ಮೂಲಕ ಏನೋ ಆಕ್ಸಿಜನ್ ಸಂಗ್ರಹಣೆ ಮಾಡುವಂಥದ್ದು ಇದು PSA ಪ್ಲ್ಯಾಂಟ್ ಆಗಿದೆ. ಇನ್ನೊಂದು ಇದರ ಜೊತೆಗೆ ಇನ್ನೂ 2 ಪ್ಲ್ಯಾಂಟ್ ಇದ್ದಾವೆ. ಅಂದರೆ ಒಂದು 6 KL ಹಾಗೂ 13 KL ಅವು ಲಿಕ್ವಿಡ್ ಆಕ್ಸಿಜನ್ ಪ್ಲ್ಯಾಂಟ್ ಇರುವಂಥದ್ದು. ಒಂದು ಗಾಳಿಯ ಮೂಲಕ ಸಂಗ್ರಹ ಮಾಡುವಂಥದ್ದು, ಇನ್ನೊಂದು ಈ ಆಕ್ಸಿಜನ್ ಪ್ಲ್ಯಾಂಟ್ಗೆ ನಿರಂತರವಾಗಿ ವಿದ್ಯುತ್ತಿನ ಸಂಪರ್ಕ ಬೇಕಾಗುತ್ತೆ. ಜೊತೆಗೆ 12 ಎಕ್ಸ್ಟ್ರಾ ಪ್ಲ್ಯಾಂಟ್ಗಳೇನಿದ್ದಾವೆ ಅವು ಲಿಕ್ವಿಡ್ ಆಕ್ಸಿಜನ್ ಪ್ಲ್ಯಾಂಟ್ ಇರೋದರಿಂದ ಅದಕ್ಕೆ ವಿದ್ಯುತ್ತಿನ ಅವಶ್ಯಕತೆ ಇಲ್ಲ. ಹೀಗಾಗಿ ವಿಜಯಪುರ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಆಕ್ಸಿಜನ್ನ ಸಮಸ್ಯೆ, ಯಾವುದೇ ರೀತಿಯಾದಂಥ ಸಮಸ್ಯೆ ಕೂಡ ಇಲ್ಲ. ಅಷ್ಟೇ ಅಲ್ಲದೆ ಸದ್ಯಕ್ಕೆ ಈ ಏನು ಒರಿಜಿನಲ್ ಆಕ್ಸಿಜನ್ ಅಂದರೆ ಗಾಳಿಯ ಮೂಲಕ ತೆಗೆದುಕೊಂಡಂಥ ಆಕ್ಸಿಜನ್ ಪ್ಲ್ಯಾಂಟ್ ಏನಿದೆ ಇದು ಒಟ್ಟು 240 ಬೆಡ್ಗಳಿಗೆ ಈ ಆಕ್ಸಿಜನ್ ಮೂಲಕ ಈ ಪ್ಲ್ಯಾಂಟ್ ಮೂಲಕ ಈಗಾಗಲೇ ಸಪ್ಲೈ ಮಾಡ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಮತ್ತೇನಾದರೂ ಆಕ್ಸಿಜನ್ ಸಮಸ್ಯೆ ಅಥವಾ ರೋಗಿಗಳ ಸಂಖ್ಯೆ ಏನಾದರೂ ಹೆಚ್ಚಳವಾದರೆ ಯಾವುದೇ ರೀತಿಯಾದ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಎಲ್ಲ ರೀತಿಯಾದ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಒಂದು 6 KL ಹಾಗೂ 13 KL ಲಿಕ್ವಿಡ್ ಆಕ್ಸಿಜನ್ ಇದ್ದರೆ ಇನ್ನೊಂದು ಗಾಳಿಯ ಮೂಲಕ ಸಂಗ್ರಹಣೆ ಮಾಡುವಂಥ PSA ಆಕ್ಸಿಜನ್ ಪ್ಲ್ಯಾಂಟನ್ನು ಕೂಡ ವಿಜಯಪುರ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಜೊತೆಗೆ 22 ಬೆಡ್ಗಳ ವಿಶೇಷ ವಾರ್ಡನ್ನು ಕೂಡ ಈಗಾಗಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿದ್ಧತೆ ಮಾಡಿಕೊಂಡಿದ್ದು, ಮುಂಬರುವ ಯಾವುದೇ ಕೊರೋನಾ ರೂಪಾಂತರಿ ಏನು GN1 ವೈರಸ್ ಇದೆ, ಈ ವೈರಸ್ ಬಂದರೂ ಸಹಿತ ಯಾವುದೇ ರೀತಿಯಾದಂಥ ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂಬ ಕಾರಣಕ್ಕಾಗಿ ಜೊತೆಗೆ ಮುಂಜಾಗ್ರತೆಯನ್ನು ವಹಿಸಬೇಕಾಗಿರುವಂಥದ್ದು ಕೂಡ ಅವಶ್ಯಕವಾಗಿದೆ. ಜೊತೆಗೆ ಜಿಲ್ಲಾಸ್ಪತ್ರೆಯಲ್ಲಿ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಕ್ಯಾಮ್ರಾಮನ್ ಸುರೇಶ್ ಚಿನ್ಗುಡಿ ಜೊತೆ ಸುನಿಲ್ ಭಾಸ್ಕರ್, ಪವರ್ ಟಿವಿ, ವಿಜಯಪುರ.